ಗಾಡಿ ಮುಗಿಸ್ಬಿಡುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಸೊ ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಯಾಕಂದರೆ ನಾನು ಸ್ವಲ್ಪ ನಮ್ಮ ಪರ್ಸ್ನಲ್ ಲೈಫಲ್ಲಿ ಬ್ಯುಸಿ ಆಗಿದೆ. ಸೊ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ಸ್ವಲ್ಪ ಬ್ಯುಸಿ ಆಗಿದೆ. ಸೊ ಇವಾಗ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಸೊ ಇವತ್ತು ನಮ್ಮ ಮನೆಗೊಂದು ಹೊಸ ನ್ಯೂ ಮೆಂಬರ್ ಬರ್ತಾಯಿದ್ದಾರೆ. ಅದಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಏನು ಎತ್ತ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಬಂದು ನಮ್ಮ ಮನೆಯಿಂದ. ಇನ್ನೊಂದು ದಿನ ಯಾವಾಗಲಾದ್ರು ಹೋಮ್ ಟೂರ್ ಥರ ಮಾಡ್ತೀವಿ. ಆವಾಗ ಪೂರಾ ನಮ್ಮ ಮನೆ ಮತ್ತು ನಮ್ಮ ಮನೆ ಸುತ್ತಮುತ್ತ ನಮ್ಮೂರು ಎಲ್ಲ ತೋರಿಸ್ತೀನಿ. ಸೊ ಇವಾಗ ಈ ವಿಡಿಯೋನ ಪರ್ಸ್ನಲಿ ಅದಕ್ಕೋಸ್ಕರ ಅಂತ ಮಾಡ್ತಾಯಿದ್ದೀನಿ. ಸೊ ಇವಾಗೆಲ್ಲ ರೆಡಿಯಾಗಿದ್ದೀವಿ. ನಾನು ಮತ್ತು ಅಮ್ಮ ಮೈಸೂರಿಗೆ ಹೋಗಬೇಕು. ಸೊ ಮೈಸೂರಿಗೆ ಹೋಗಿ ಸಿಗೋಣ, ಏನು ಎತ್ತ ಅಂತೆಲ್ಲ ಮುಂದೆ ಗೊತ್ತಾಗುತ್ತೆ. ಕೀಪ್ ವಾಚಿಂಗ್ ಗಾಯ್ಸ್. ಗಾಯ್ಸ್ ಇಲ್ಲಿ ಬಂದು ಇವಾಗ ಸ್ವಲ್ಪ ಗಾಡಿ ಪಾರ್ಕ್ ಮಾಡಾಯಿತು. ಸೊ ಇಲ್ಲಿಂದ ಬಸ್ಸಲ್ಲಿ ಹೊಡಬೇಕು. ಸೊ ಯಾಕಂದರೆ ಅಮ್ಮಂಗೆ ಗಾಡಿ ಜಾಸ್ತಿ ದೂರ ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ಹಿಂದೆ ಕಾಣ್ತಿರೋ ದೇವಸ್ಥಾನ ಒಂದಿನ ವ್ಲಾಗ್ ಮಾಡೋಣ. ಇದು ನಮ್ಮೂರು ದೇವಸ್ಥಾನ ಗದ್ಗೆ ಅಂತ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಬಂದರೆ ಇದನ್ನೇ ಯಾವಾಗಲಾರು ವ್ಲಾಗ್ ಮಾಡ್ತೀನಿ ನೋಡಿ. ಸಕ್ಕತ್ತಾಗಿದೆ ಗಾಯ್ಸ್ ದೇವಸ್ಥಾನ. ತುಂಬ ದೊಡ್ಡದಿದೆ ಆ್ಯಕ್ಚುಲಿ ಒಳಗಡೆಯಿಂದ. ಸೊ ಗಾಯ್ಸ್ ಇವಾಗ ನಾನು ಮತ್ತು ಅಮ್ಮ ಬಂದು ಶೋರೂಮ್ ಬಂದಾಯಿತು. ಬಟ್ ಏನಪ್ಪ ಅಂತಂದರೆ ನಮಗೆ ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ಕಾರಲ್ಲಿ ಬರಬೇಕಂತ ಅಂದ್ಕೊಂಡಿದ್ದೋ. ಬಟ್ ಕಾರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಬಸ್ಸಲ್ಲಿ ಬಂದು. ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಾರ್ ಅವಾಯ್ಡು ಟ್ರಾಫಿಕ್ಕು ಮತ್ತು ಪೊಲ್ಯೂಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತಾರೆ. ಬಟ್ ಈ ರೀತಿ ಆದರೆ ಯಾರು ಗಾಯ್ಸ್ ತುಂಬ ಬೇಜಾರಾಗುತ್ತೆ. ಬಿಕಾಸ್ ಯಾಕಂದರೆ ನಮ್ಮೂರಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಆಯಿತು. ಅಲ್ಲಿಂದನೂ ಫುಲ್ ನಿಂತ್ಕೊಂಡೇ ಬಂದಿದ್ದೀನಿ. ಅಮ್ಮಂಗೆ ಹೆಂಗೋ ಸೀಟ್ ಸಿಕ್ತು, ಪರವಾಗಿಲ್ಲ. ಸೊ ಶೋರೂಮ್ ಹತ್ರ ಬಂದಿದ್ದೀವಿ. ಸ್ವಲ್ಪ ಏನೇನೋ ಪ್ರೊಸೀಜರ್ ಇದೆ ಅಂತೆ, ಅದನ್ನೆಲ್ಲ ಮುಗಿಸ್ಕೊಂಡು ಗಾಡಿ ಇಸ್ಕೊಳ್ಳೋದು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಸೊ ವೆಯ್ಟ್ ಮಾಡ್ತಿದ್ದೀವಿ ಗಾಯ್ಸ್. ಐ ಆಮ್ ವೆರಿ ಎಕ್ಸೈಟೆಡ್ ಗಾಯ್ಸ್ ಗಾಡಿ ಹೆಂಗಿದೆ ಅಂತ ಹೇಳೋಕ್ಕೆ. ನಮ್ಮ ಅಪ್ಪ ಅಮ್ಮ ಅಂತೂ ತುಂಬ ಖುಷಿಯಾಗಿದ್ದಾರೆ. ಅವ್ರ ಹತ್ರ ಆಮೇಲೆ ಮಾತಾಡ್ತೀನಿ ಹೇಗಿದೆ ಏನು ಅಂತ. ಸ್ವಲ್ಪ ಇವಾಗ ಪ್ರೊಸೀಜರ್ ಎಲ್ಲ ನಡೀತಾ ಇದೆ. ಅದನ್ನು ಮಾಡೋಕ್ಕಂತ ಸ್ವಲ್ಪ ಅಮ್ಮನ ಬ್ಯಾಂಕ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಅವನು ಮತ್ತು ನಮ್ಮ ಅಣ್ಣ ಮತ್ತು ಅವರು ಫ್ರೆಂಡ್ ಎಲ್ಲ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಪ್ರೊಸೀಜರ್ ಮುಗಿಸಾದ್ಮೇಲೆ ಆಲ್ಮೋಸ್ಟ್ ಇವತ್ತು ಮಧ್ಯಾಹ್ನ ಇಲ್ಲ ಸಂಜೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ವೆರಿ ಎಕ್ಸೈಟೆಡ್ ಗಾಯ್ಸ್ ಗಾಡಿ ನೋಡೋಕ್ಕೆ. ತುಂಬ ಬಂಬಲ್ ಆಗ್ತಿದ್ದೀನಿ. ಸ್ವಲ್ಪ ಪಬ್ಲಿಕಲ್ಲಿ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇದ್ದಾರೆ, ಭಯ ಆಗ್ತಿದೆ. ಪರವಾಗಿಲ್ಲ, ಮಾಡೋಣ. ಯಾಕಂದರೆ ಎಷ್ಟು ಖುಷಿ ಆಗ್ತಾ ಇರೋದು ಗಾಯ್ಸ್. ನಮ್ಮ ಮನೆಗೆ ಫಸ್ಟ್ ಟೈಮ್ ಈ ಥರದ್ದು ಯಾವ್ದಾರು ಒಂದು ಹೊಸದು ಅಂತ ನಾವು ತೊಗೊಳ್ತಿರೋದು. ಸೊ ಅದರಿಂದ ತುಂಬ ಖುಷಿ ಆಗ್ತಿದೆ. ನಿಮ್ಗೆ ಹೇಳೋಕ್ಕಾಗ್ತಿಲ್ಲ. ಬಟ್ ನಮ್ಮ ಅಣ್ಣ ಗಾಡಿ ತೊಗೊತಿರ್ಬೋದು, ಆದರೆ ಇದು ಏನೋ ನಮ್ಮ ಫ್ಯಾಮಿಲಿಗೆ ಬರ್ತಾ ಇರೋದಲ್ಲ, ನಮ್ಮ ಮನೆಗೆ ಬರ್ತಾ ಇರೋದ್ರಿಂದ ಗಾಡಿ ತುಂಬ ಖುಷಿ ಆಗ್ತಿದೆ. ನಾನು ತೊಗೊಂಡಷ್ಟೇ ಖುಷಿ ಆಗ್ತಿದೆ. ನಮ್ಮ ಅಣ್ಣ 2 ವರ್ಷ ಕೆಲಸ ಮಾಡ್ತಿದ್ದೆ, ಆದರೂ ತೊಗೊಂಡಿರಲಿಲ್ಲ ಗಾಡಿ, ಸೆಕೆಂಡ್ಸ್ ತೊಗೊಂಡಿದ್ದು. ಬಟ್ ಇವಾಗ ತೊಗೊಂಡಿದ್ದೀವಿ ಅಂತಂದರೆ ತುಂಬ ಖುಷಿ ಆಗ್ತಿದೆ ಗಾಡಿ ತೊಗೊಂಡು. ಸೊ ಮುಂದೆ ಇದೇ ರೀತಿ ಬೆಳಿಬೇಕಂತ ಆಸೆ ಇದೆ. ನೀವು ಸಪೋರ್ಟ್ ಮಾಡಬೇಕು. ಈ ಶೋರೂಮಲ್ಲಿ ಬಾಲು ಆ್ಯಂಡ್ ಭರತ್ ಅಂತಿದ್ದಾರೆ. ಪಾಪ ಅವರು ತುಂಬ ನಮಗೋಸ್ಕರ ಹೆಲ್ಪ್ ಮಾಡ್ತಾಯಿದ್ದಾರೆ. ಪಾಪ ಅವರೇ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಇವಾಗ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಸೋಕ್ಕೆ. ನಮ್ಮದು ಬ್ಯಾಂಕ್ ಸ್ವಲ್ಪ ಪ್ರಾಬ್ಲಮ್ ಇಶ್ಯೂ ಇದೆ ಗೈಸ್. ಸೊ ಅದೇನೋ EMIಗೆ ಸ್ವಲ್ಪ ಆಗ್ತಿಲ್ಲ. ಸೊ ಅದರಿಂದ ಅವರೇ ಕರ್ಕೊಂಡು ಹೋಗಿದ್ದಾರೆ. ಬಾಲು ಆ್ಯಂಡ್ ಭರತ್ ಅವ್ರು ಏನಾದ್ರು ನೋಡ್ತಾರೆ ಈ ವಿಡಿಯೋನ, ತುಂಬ ಥ್ಯಾಂಕ್ಸ್ ಸರ್ ಹೆಲ್ಪ್ ಮಾಡಿದ್ದಕ್ಕೆ. ಮಾಡೋಣ ಹುಡಿ. ಸೊ ಗೈಸ್ ಗಾಡಿ ರೆಡಿಯಾಗಿ ನಿಂತಿದೆ. ಅಲ್ಲಿ ಯಾವುದಂತ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಅದೇ ವೆರಿ ಎಕ್ಸೈಟೆಡ್ ಗೈಸ್. ತುಂಬ ಖುಷಿ ಆಗ್ತಿದೆ. ಎಲ್ಲ ತೋರಿಸೋಣ ಆಮೇಲೆ. ಬಾ 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 ಕಾಣಿಸ್ತಿಲ್ಲ. ಯಾವುದಿರ್ಬೋದು ನೋಡೋಣ. ಹಾಂ ಇದು ಅಣ್ಣ ಹೇಳ್ಬೇಡ. ಇರು ಯಾವ ಗಾಡಿ ಇರ್ಬೋದು ಗೆಸ್ ಮಾಡಿ. ಹುಡುಕಿ ಬೇಗ.
ಸುಮ್ಮನೆ ಹೋಗಿ ಬರತ್ತೆ. ಇನ್ನು ಮುಂದೆ ಒಳಗಡೆ ಆಯ್ತು ನೋಡಿ. ಎಲ್ಲಿ ಎಲ್ಲರೂ ಹೋಗಿ ಒಳಗಡೆ ಹೋಗಿ ನೋಡಿ. ಹುಡುಕಿ ನೋಡಿ ಎಲ್ಲ ಜನ. ಅದೇ ಸೊ ನಾವು ನೋಡ್ತಾ ಇದ್ದಾರೆ ಗಾಡಿ. ಹೇಳಮ್ಮ ಹೆಂಗಾಯ್ತಮ್ಮ ಗಾಡಿ? ಸೂಪರ್ ಆಯ್ತು. ಹೆಂಗ ಅನ್ಸೈತಮ್ಮ ಆ ಗಾಡಿಗೆ ಈ ಗಾಡಿಗೆ ಹೆಂಗೈತೆ? ನಾವು ಮತ್ತೆ ಫುಲ್ ಖುಷಿ ಆಗ್ಬಿಟ್ಟಾರೆ. ನಮ್ಮ ಅಣ್ಣ ಹೆಂಗೆ ಅನ್ಸೈತೆ ನೋಡು. ಹೇಳಪ್ಪ ಅಣ್ಣ ಸೀಟ್ ಹಂಡ್ರೆಡ್ಗೆ ಇದಕ್ಕೂ ಅಷ್ಟೇ. ಅವನಂತೂ ಏನು ಮಾತಾಡ್ಬೇಕಂತಲೇ ಗೊತ್ತಾಯ್ತಿಲ್ಲ. ಗಾಡಿ ಯಾವಾಗ ಅವ್ನು ಕೈ ಸೇರುತ್ತೋ ಅಂತ ಕಾಯ್ತವನೆ. ಇನ್ನೂ ಇದೆ ಗೈಸ್, ಅದೆಲ್ಲ ಕ್ಲೋಸ್ ಮಾಡಿ ಸ್ವಲ್ಪ ಎಲ್ಲ ಡಿಸೈನ್ ಮಾಡೋದಿದೆ, ಅದೆಲ್ಲ ಮಾಡಿಬಿಟ್ಟು ಗ್ರ್ಯಾಂಡಾಗಿ ಓಪನ್ ಮಾಡೋದಿದೆ. ನೋಡೋಣ ಮುಂದೆ. ನಮ್ಮನ್ನು ವಿಡಿಯೋ ಮಾಡೋದು. ಅಲ್ಲೋಡಿ ಗೈಸ್, ನಮ್ಮ ಆಲೆ ನಮ್ಮ ಅಪ್ಪನಿಗೆ ವಿಡಿಯೋ ಕಾಲ್ ಮಾಡಿ ಗಾಡಿ ಹೆಂಗೈತೆ ಅಂತ ತೋರಿಸ್ತೈತೆ. ಗಾಡಿ ನೋಡೋಕ್ಕೂ ಮುಂಚೆ ಅಷ್ಟು ದೊಡ್ಡದು ಯಾಕೆ ಅಂತ ಅಂದಿದ್ರು. ಈಗ ಆಲ್ರೆಡಿ ವಿಡಿಯೋ ಕಾಲ್ ಮಾಡ್ಕೊಂಡು ಫುಲ್ ಖುಷಿಯಾಗ್ಬಿಟ್ಟು ತೋರಿಸ್ತಾ ಅವರು ಗಾಡಿ ಎಲ್ಲ. ಪೇರೆಂಟ್ಸ್ ಖುಷಿನೇ ನಮ್ಮ ಖುಷಿ ಗೈಸ್. ಅವರೆಷ್ಟು ಪ್ರೌಡ್ ಫೀಲ್ ಮಾಡ್ತಾವ್ರೆ ಅಂದ್ರೆ ನಮ್ಮ ಅಣ್ಣನ ಮೇಲೆ ಸಖತ್ ಖುಷಿ ಆಗ್ತದೆ. ಅಪ್ಪ ವಿಡಿಯೋ ಕಾಲ್ ಮಾಡಿ ಗಾಡಿ ನೋಡೋಕೆ ಅಲ್ಲೇ ವೆಯ್ಟ್ ಮಾಡ್ತಾರೆ. ಕಾಣಿಸ್ತಾ? ಇನ್ನೇನು ಮನೆಗೆ ಬರುತ್ತಲ್ಲ ಬಿಡಿ, ಸಂಜೆ ಮನೆಗೆ ಬರುತ್ತಲ್ಲ. ಸರಿ ಹಾಂ, ಬ್ಲರ್ ಆದಂಗೆ ಆಯ್ತೈತಾ ಫುಲ್? ಅಮ್ಮ ಅಂತೂ ತಾಂಡ್ರೆ ಈ ಥರ ಗಾಡಿ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಡೈತೆ ಅಮ್ಮ. ಅಪ್ಪ ಓಡಿಸ್ಬೇಕು ಗಾಡಿನ ಈಗ ಸಂಜೆ ಬರ್ತಾರೆ ಓಡಿಸಿರ್ತಾರೆ. ಚೆನ್ನಾಗೈತೆ ಗಾಡಿ. ದುಡ್ಡು ಅಲ್ಲ ನಾವು ಕೊಟ್ಟಂಗೆ ಗಾಡಿ ಚೆನ್ನಾಗೈತೆ, ಕಲರ್ ಎಲ್ಲ ಚೆನ್ನಾಗೈತೆ. ಬಾಯ್. ಗಾಡಿ ಡೆಲಿವರಿ ಸಿಗೋದಿನ್ನ ಲೇಟ್ ಆಗುತ್ತಂತೆ. ಅಷ್ಟರಲ್ಲಿ ಅಂಗಡಿಯಲ್ಲೇ ಪಕ್ಕದಲ್ಲಿ ಫುಡ್ ಜ್ಯೂಸ್ ಕುತ್ಕೊಂಡು ಬನ್ನಿ ಅಂತ ಹೋಗ್ತಾ ಇದ್ದೀನಿ ಕರ್ಕೊಂಡು. ಅಪ್ಪ ಅಲ್ಲ, ಅಮ್ಮ ಮತ್ತು ಅಣ್ಣನ ಎಷ್ಟು ರೈಸ್ ಜ್ಯೂಸ್ ಕ್ಯಾನ್ಸಲ್ಲು. ಊಟನೇ ಮಾಡೋದಂತ ಊಟನೇ ಮಾಡೋಕೆ ಹೋಗ್ತಾ ಇಲ್ಲ ಅಣ್ಣ. ಅನ್ನ ಸಾಂಬಾರು ಇಲ್ಲೇ ಕೊಡಿ. ಇಲ್ಲ ಮುಂದೆ ಅಲ್ಲ ಅಣ್ಣೇ ಹೋಗಲ್ಲ ಹೋಗಿ ಒಮ್ಮಲ್ಲೇ ಚಪಾತಿ ಇರೋದು. ಬಿಸಿಲು ಆದರೆ ಬಿಸಿಲು ಇರ್ತದೆ, ಮಳೆನೂ ಇರ್ತದೆ. ಬಿಸಿಲು ಬೇರೆ ಶೋರೂಮ್ ಹೋಗ್ತಾ ಅಷ್ಟೇ ತಗ ಅತಿಥಿ ಪೈನಲ್ಲ. ಗಾಡಿ ಚೆನ್ನಾಗಿತ್ತು. ಸೆಕೆಂಡ್ ಮೂವ್ ಮಾಡಿದ್ರೆ ಚಿಕ್ಕಪ್ಪ ಅನ್ಸುತ್ತೆ ಅಲ್ಲ ಗಾಯ್ಸ್. ಇವಾಗ ನಮ್ಮ ಚಿಕ್ಕಪ್ಪ ಬಂದಿದ್ದು, ಅವರು ಸಹ ಬಂದು ಗಾಡಿ ತೊಗೊಂಡು ಅವ್ರಿಗೂ ಖುಷಿ ಆಯಿತು. ಸೊ ನೋಡೋಣ, 4:30ವರೆಗೂ ಕಾಯ್ಬೇಕಂತ ಗಾಯ್ಸ್ ಗಾಡಿ ಡೆಲಿವರಿ ಆಗೋಕ್ಕೆ. ಸೊ ಅದಕ್ಕೆ ಗಾಡಿ ಯಾವಾಗ ಬರುತ್ತೋ ನಮ್ಮ ಕೈಗೆ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಅದಾದಮೇಲೆ ಪೂಜೆ ಮಾಡ್ಸೋಕೆ ಹೋಗಬೇಕು. ಪೂಜೆ ಮಾಡ್ಸೋದು 3ಕ್ಕೆ ತೊಗೊಂಡೋಗ್ಬೇಕು ಗಾಡಿ. ಸೊ ಐ ಆಮ್ ವೇಟಿಂಗ್ ಗಾಯ್ಸ್. ಇನ್ನು 1 hour ಗಾಯ್ಸ್ ಇನ್ನೇನು ಗಾಡಿ ಬಂದ್ಬಿಡುತ್ತೆ ನಮ್ಮ ಕೈಗೆ. ಅವಾಗಿನ ವೆಯ್ಟ್ ಮಾಡ್ತಾಯಿದ್ದೀವಿ. ಜಸ್ಟ್ 1 hour ಟು ಗೋ.
ಸೊ ಗಾಯ್ಸ್ ಇವಾಗ ಫೈನಲಿ ಗಾಡಿ ಎಲ್ಲ ಡೆಲಿವರಿಗೆ ರೆಡಿ ಮಾಡ್ತಾ ಇದ್ದಾರೆ. ಸ್ಕ್ರೀನ್ ಎಲ್ಲ ಕವರ್ ಮಾಡಿಬಿಟ್ಟು ರೆಡಿ ಮಾಡಿದ್ದಾರೆ ಗಾಡಿ. ಇನ್ನೇನು ರಿವೀಲಿಂಗ್ ಗೈಸ್. ಆಲ್ಮೋಸ್ಟ್ ನೋಡಿದರೆ ಆಲ್ರೆಡಿ ಗಾಡಿನ, ಬಟ್ ಇವಾಗ ರೆಡಿ ಆಗಿದೆ. ಲೆಟ್ಸ್ ಗೋ ಗೈಸ್. ಹುಷಾರ ಕೊಡ್ತು. ಕೊಟ್ಟೆ ಬರುತ್ತೆ ಚೆನ್ನಾಗಿ. ಓಡು ಓಡು ನಿಧಾನ. हुसन तेरा तौबा 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 तौबा, हुसन तेरा तौबा 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 तौबा, हुसन तेरा तौबा 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 तौबा. ಸಿ ಗೈಸ್, ಇವಾಗ ಬಂದು ಗದಿಗೆಗೆ ಇಳಿದಿದ್ದೀವಿ. ಫೋಟ ಹೆಂಗ ಗಾಡಿ ನೋಡಿ ಹೆಂಗ ಅನಿಸ್ತಪ್ಪ. ಒಡೆಗಿಡೆ ಏನೋ ಮಾಡ್ತಿದ್ದೀರಾ? ತೆಗಿರಿ ತೆಗಿರಿ. ಸೊ ಓಕೆ ಗಾಯ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು ಬಂದು ಅದ್ರ ನೆಕ್ಸ್ಟ್ ಡೇ ಮಾಡ್ತಾಯಿದ್ದೀನಿ. ಸೊ ನಾನು ಮತ್ತು ಅಮ್ಮ ನೆನ್ನೆ ಆ್ಯಂಡ್ ನಮ್ಮ ಅಣ್ಣನೂ ಸಹ ಗಾಡೀಲಿ ಹೋಗಿದ್ದ ಊರಿಗೆ. ನಾನು ಮತ್ತು ಅಮ್ಮ ಬಸ್ಸಲ್ಲಿ ಹೋಗಿದ್ದು. ಸೊ ನೆನ್ನೆ ಅಂತೂ ನಮ್ಮ ಅಪ್ಪ ಬಂದಿರಲಿಲ್ಲ, ಯಾಕಂದರೆ ಅವ್ರು ಸ್ವಲ್ಪ ಮನೆಯಲ್ಲಿ ಹಸು ಎಲ್ಲ ಇತ್ತು. ಸೊ ಅದರಿಂದ ಬರೋಕ್ಕಾಗಿರಲಿಲ್ಲ. ನೆನ್ನೆ ಹೋದಾದ್ಮೇಲೆ ಅಪ್ಪನ ವೀಡಿಯೋ ನೀವೇ ನೋಡಿರ್ತಾರೆ ಎಷ್ಟು ಖುಷಿಯಾದರು ಅಂತ. ನಮಗಂತೂ ತುಂಬ ಖುಷಿ ಆಯಿತು, ಫ್ಯಾಮಿಲಿಗೊಂದು ಹೊಸ ಗಾಡಿ ತೊಗೊಂಡೋಗಿದ್ದು. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಈಗ. ಸೊ ಮುಂದೆ ಇನ್ನೂ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ತುಂಬ ದಿನದಿಂದ ವೀಡಿಯೋ ಮಾಡಿರಲಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಇದೇ ರೀತಿ ವೀಡಿಯೋ ಮಾಡ್ತಾ ಇರ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್.